ತಿಂಗಳು ಬಂತು ಅಂದ್ರೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಮಕರ ಜ್ಯೋತಿ ದರ್ಶನಕ್ಕೆ ಅನೇಕ ಭಕ್ತರು ಹೋದ್ರು ಕೂಡ ತಿಂಗಳಿಂದನೇ ಅಂದ್ರೆ ಜನವರಿ ತಿಂಗಳ ಪ್ರಾರಂಭಿಕ ದಿನದಿಂದಲೇ ಶಬರಿಮಲೆಗೆ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈ ದಿನ ಕೂಡ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಶಬರಿಮಲೆಗೆ ಸಾಲು ಸಾಲು ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಇರುಮುಡಿಯನ್ನ ಹೊತ್ತು ಆಗಮಿಸಿದ್ದಾರೆ. ಮಾಲಾಧಾರಿಗಳು ಅಯ್ಯಪ್ಪನ ಸನ್ನಿಧಾನದಲ್ಲಿ ಕೊಬ್ಬರಿ ಸೇವೆಯನ್ನ ನೆರವೇರಿಸುತ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇರುಮುಡಿ ಹೊತ್ತು ಆಗಮಿಸಿದ್ದಾರೆ ಅಯ್ಯಪ್ಪ ಮಾಲಾಧಾರಿಗಳು. ಅಯ್ಯಪ್ಪನ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಸಾಲುಗಟ್ಟಿ ಕ್ಯೂನಲ್ಲಿ ಗಂಟೆಗಟ್ಟಲೆ ಕಾದಾದ್ರೂ ಪರವಾಗಿಲ್ಲ, ಅಯ್ಯಪ್ಪನ ದರ್ಶನ ಪಡೆದೇ ತೀರಬೇಕು ಅಂತ ಹೇಳಿ ಮಾಲಾಧಾರಿಗಳು ಆಗಮಿಸಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಂಕ್ರಾಂತಿ ದಿನ ಮಕರ ಜ್ಯೋತಿ ದರ್ಶನ ಆದ್ರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿಯೇ ದೇಶದ ಬೇರೆ ಬೇರೆ ಭಾಗಗಳಿಂದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಾಲಾಧಾರಿಗಳು ಅಯ್ಯಪ್ಪನ ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ತಿಂಗಳು ಬಂತು ಅಂದ್ರೆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಮಕರ ಜ್ಯೋತಿ ದರ್ಶನಕ್ಕೆ ಅನೇಕ ಭಕ್ತರು ಹೋದ್ರು ಕೂಡ ತಿಂಗಳಿಂದನೇ ಅಂದ್ರೆ ಜನವರಿ ತಿಂಗಳ ಪ್ರಾರಂಭಿಕ ದಿನದಿಂದಲೇ ಶಬರಿಮಲೆಗೆ ಹೋಗುವ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಈ ದಿನ ಕೂಡ ಅಯ್ಯಪ್ಪನ ದರ್ಶನಕ್ಕಾಗಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಶಬರಿಮಲೆಗೆ ಸಾಲು ಸಾಲು ಭಕ್ತರು ಅಯ್ಯಪ್ಪನ ದರ್ಶನಕ್ಕೆ ಇರುಮುಡಿಯನ್ನ ಹೊತ್ತು ಆಗಮಿಸಿದ್ದಾರೆ. ಮಾಲಾಧಾರಿಗಳು ಅಯ್ಯಪ್ಪನ ಸನ್ನಿಧಾನದಲ್ಲಿ ಕೊಬ್ಬರಿ ಸೇವೆಯನ್ನ ನೆರವೇರಿಸುತ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇರುಮುಡಿ ಹೊತ್ತು ಆಗಮಿಸಿದ್ದಾರೆ ಅಯ್ಯಪ್ಪ ಮಾಲಾಧಾರಿಗಳು. ಅಯ್ಯಪ್ಪನ ದರ್ಶನಕ್ಕಾಗಿ ಕಾದು ನಿಂತಿದ್ದಾರೆ. ಸಾಲುಗಟ್ಟಿ ಕ್ಯೂನಲ್ಲಿ ಗಂಟೆಗಟ್ಟಲೆ ಕಾದಾದ್ರೂ ಪರವಾಗಿಲ್ಲ, ಅಯ್ಯಪ್ಪನ ದರ್ಶನ ಪಡೆದೇ ತೀರಬೇಕು ಅಂತ ಹೇಳಿ ಮಾಲಾಧಾರಿಗಳು ಆಗಮಿಸಿರೋ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಸಂಕ್ರಾಂತಿ ದಿನ ಮಕರ ಜ್ಯೋತಿ ದರ್ಶನ ಆದ್ರೂ ಕೂಡ ಅದಕ್ಕೆ ಪೂರ್ವಭಾವಿಯಾಗಿಯೇ ದೇಶದ ಬೇರೆ ಬೇರೆ ಭಾಗಗಳಿಂದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಾಲಾಧಾರಿಗಳು ಅಯ್ಯಪ್ಪನ ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಕುರ್ಚಿಯ ಫೈಟ್ ಶುರುವಾಯ್ತಾ ಅನ್ನೋ ಅನುಮಾನಕ್ಕೂ ಕೂಡ ಈ ಡಿನ್ನರ್ ಪಾಲಿಟಿಕ್ಸ್ ಕಾರಣವಾಗ್ತಾ ಇದೆ. 2028ಕ್ಕೆ ನಾನೇ ಸಿಎಂ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವ ಹೇಳಿಕೆ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಆ ಮೂಲಕ ಈ ಸಿಎಂ ರೇಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಶುರುವಾದಂತೆ ಕಾಣ್ತಿದೆ. ಈಗ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಈ ರೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಒಬ್ಬರೇ ಅಂತ ಹೇಳಿಲ್ಲ, ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಸಿಎಂ ಆಗಬಹುದು ಅಂತ ಡಿಕೆ ಸುರೇಶ್ ಮಾತನಾಡಿದ್ದಾರೆ. ಅವ್ರನ್ನ ನೀವು ಕೇಳಬೇಕು, ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ನನಗೆ ಗೊತ್ತಿಲ್ಲ ಅದು.
ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂಥ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನು ಇಡಬೇಕಾಗ್ತದೆ. ಅವ್ರನ್ನ ನೀವು ಕೇಳಬೇಕು, ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ರು. ಬಸವರಾಜ್, ಅಲ್ಲಿಗೆ ಈ ಸಿಎಂ ಕುರ್ಚಿ ಸುತ್ತ ಮ್ಯೂಸಿಕಲ್ ಚೇರ್ ಇನ್ನೂ ಆಕ್ಟಿವ್ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಮತ್ತೆ ಮತ್ತೆ ಸಾಬೀತಾದಂತ ಆಗ್ತಾ ಇದೆ. ಖಂಡಿತ ಸ್ಮಿತಾ, ಈ ಎಲ್ಲ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರೋದು ಕೂಡ ಅದರ ಉದ್ದೇಶಕ್ಕಾಗಿ. ಪ್ರಮುಖವಾಗಿ ಇದೇ ಅವಧಿಯಲ್ಲಿ ನನಗೂ ಆಕಾಂಕ್ಷೆ ಅನ್ನುವ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಒಂದು ಲೆಕ್ಕಾಚಾರದಲ್ಲಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರು ಓಪನ್ ಆಗಿ ಹೇಳಿದ್ದಾರೆ ಕೂಡ. ಬದಲಾವಣೆ ಅಂತ ಬಂದಾಗ ಕೂಡ ನಾನು ಕೂಡ ಪ್ರಬಲವಾದಂಥ ಆಕಾಂಕ್ಷೆ ಆಗಿದೆ ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಡಿನ್ನರ್ ಮೀಟಿಂಗ್ ಅನ್ನ ಅದೇ ಸಮುದಾಯದ ಮುಖಂಡರನ್ನ, ಹಿಂದೂ ಸಮುದಾಯಕ್ಕೆ ಸೇರಿದವರು, SC ST ಸಮುದಾಯದಿಂದನೇ ಸಾಕಷ್ಟು ಮುಖಂಡರಿಗೆ ಮತ್ತು ಸಚಿವರಿಗೆ, ಶಾಸಕರಿಗೆ ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಎಲ್ಲ ಒಂದ್ ಕಡೆ ಇವರು ತಮ್ಮ ಸಮುದಾಯವನ್ನು ಪ್ರಬಲ ಮಾಡ್ಕೊಳ್ತಾ ಇದ್ದಾರೆ. ನಾನು ಆಕಾಂಕ್ಷಿ ಆಗಿದ್ದಾಗ ನೀವು ನನ್ನ ಬೆನ್ನಿಗೆ ನಿಂತ್ಕೊಳ್ಳಿ, ನಾವು ಕೂಡ ಒಂದು ಸ್ಥಾನವನ್ನ ಹೈಕಮಾಂಡ್ ಮಟ್ಟದಲ್ಲಿ ಕೇಳೋಣ. ಈಗಾಗಲೇ ನನಗೆ 1 ಬಾರಿ 2 ಬಾರಿ ಮಿಸ್ ಆಗಿದೆ. ಈ ಬಾರಿ ಆದ್ರೂ ನಾವು ಕೇಳಿದಾಗ, ಕಟ್ಟುನಿಟ್ಟಿನಿಂದ ಕೇಳಿದಾಗ, ಒಗ್ಗಟ್ಟಿನಿಂದ ಕೇಳಿದಾಗ ಹೈಕಮಾಂಡ್ ಕೂಡ ಡಿನೈನ್ ಮಾಡಕ್ ಆಗಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ನಾಳೆಯ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಅನ್ನುವಂಥದ್ದು ಒಂದು ವರ್ಗದ ಚರ್ಚೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ನಾನು 2028ಕ್ಕೆ ಆಕಾಂಕ್ಷಿ ಅನ್ನುವಂಥ ಹೇಳಿಕೆಯನ್ನು ಈಗಾಗಲೇ ಏನು ಕೊಡ್ತಾ ಇದ್ದಾರೆ. ಈ ಮೂಲಕ ಮುಂದೆ ಏನು ಚುನಾವಣೆ ಅಧಿಕಾರ ಒಂದು ವೇಳೆ ಏನಾದರೂ ಹಸ್ತಾಂತರ ಆಗಿ ಯಾರೇ CM ಆಗಿದ್ರು ಕೂಡ ಆಗ 2028ಕ್ಕೆ ನಾನು ಕೂಡ ಅಖಾಡದಲ್ಲಿ ಇರ್ತೇನೆ, ನಾನು ಕೂಡ CM ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದನ್ನ ಪ್ರಬಲವಾಗಿ ಹೇಳ್ತಾ ಇದ್ದಾರೆ. ಈ ಮೂಲಕ ಒಂದು ಕಡೆಯಿಂದ CM ಸಿದ್ದರಾಮಯ್ಯ ಅವರ 5 ವರ್ಷ CM ಆಗಿ ಮುಂದುವರಿಬೇಕು, ಇನ್ನುಳಿದಂತೆ ಮುಂದಿನ ಅವಧಿಯಲ್ಲಿ DK ಶಿವಕುಮಾರ್ ಅವರು ಕೂಡ CM ಆಗಬಾರ್ದು, ಈಗಲೂ ಆಗಬಾರ್ದು, ಮುಂದೂ ಆಗಬಾರ್ದು ಅನ್ನುವಂಥದ್ದು ಒಂದು ರೀತಿಯಾದಂಥ ಪ್ರಯತ್ನವನ್ನ ಈ ಸಿದ್ದರಾಮಯ್ಯ ಅವರ ಬಣದವರೇ ಮಾಡ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡೋಕೆ ದೆಹಲಿಯಲ್ಲೇ DK ಶಿವಕುಮಾರ್ ಅವರು ಬೀಡು ಬಿಟ್ಟಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನ ಹೈಕಮಾಂಡ್ ಮುಂದೆ ಕೂಡ ಒಂದಷ್ಟು ದೂರನ್ನ ಕೂಡ ನೀಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ದೂರು ನೀಡಿದಾಗ ಈ ತರದ ಡಿನ್ನರ್ ಪಾಲಿಟಿಕ್ಸ್ ಆಗಿರಬಹುದು, ನೀವು ಮಾತು ಕೊಟ್ಟಂತೆ ನನಗೆ ನಡೆದುಕೊಳ್ಬೇಕನ್ನುವಂತ ಅಹವಾಲನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ DK ಶಿವಕುಮಾರ್ ಅವರು ಇಡೋರಿದ್ದಾರೆ. ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರ ಆಗೋದಾದ್ರೆ ನವೆಂಬರ್ ವೇಳೆಗಿದೆ. ಆದ್ರೆ ನವೆಂಬರ್ಗೂ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ಆರಂಭವಾಗ್ತಾ ಇದೆ ಅನ್ನೋದಾದ್ರೆ ಈ ಒಂದಷ್ಟು ಸಹಜವಾಗಿ ಕುತೂಹಲ ಅಂತ ಕೆರಳಿಸ್ತಾ ಇದೆ. ಹೈಕಮಾಂಡ್ ಯಾವ ರೀತಿಯಾಗಿ ಇದಕ್ಕೆ ಎಂಟ್ರಿ ಆಗುತ್ತೆ ಅನ್ನುವಂಥದ್ದು, ಮತ್ತು ಹೈಕಮಾಂಡ್ ಕೂಡ ಯಾವೆಲ್ಲ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆಯನ್ನ ಈಡೇರಿಸ್ತಾರ ಅಥವಾ ಈ ಪರಿಸ್ಥಿತಿಯನ್ನ ನೋಡು ಅನುಗುಣವಾಗಿ ಅವರು ಕೂಡ ರಿಯಾಕ್ಟ್ ಮಾಡ್ತಾರ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಆಗುತ್ತೆ. ರೈಟ್. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.